ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ಸೊ ಏಪ್ರಿಲ್ ಕ್ಲಾಸಸ್ ಮುಗೀತು. ಏಪ್ರಿಲ್ ಕ್ಲಾಸ್ನಲ್ಲಿ ತುಂಬ ವಿಚಾರಗಳನ್ನ ಕಲ್ತ್ಕೊಂಡ್ವಿ. ಇನ್ಫ್ಯಾಕ್ಟ್ ತುಂಬ ಜನ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಎಷ್ಟೋ ವಿಚಾರಗಳು ಟ್ರಾನ್ಸ್ಫಾರ್ಮ್ ಆಗಿ ತುಂಬ ಜನ ಖುಷಿ ಆಗ್ತಿರೋದೇನು ಅಂತಂದರೆ, ಎಲ್ಲೋ ಕೆಲಸ ಮಾಡ್ತಾ ಇದ್ದವರು ಬಿಟ್ಟು ಬಂದು ಬಿಸ್ನೆಸ್ ಶುರು ಮಾಡಿ ಆ ಬಿಸ್ನೆಸ್ಸಲ್ಲಿ ಇಷ್ಟು ನಡೀತಾ ಇದೆ ಅಂತ ಟೆಸ್ಟಿಮೋನಿಯಲ್ಸ್ ಕೊಡ್ತೀರಾ ಅಲ್ವಾ? ತುಂಬ ಖುಷಿ ಆಗುತ್ತೆ ಕೇಳೋದಕ್ಕೆ. ಇನ್ಫ್ಯಾಕ್ಟ್ ನಮ್ಮ ವಿಡಿಯೋಸಲ್ಲಿ ತುಂಬ ವಿಚಾರಗಳು ಕಲಿತಾ ಇದ್ದೀರಾ, ಕಲಿತು ಇನ್ನೊಂದಷ್ಟು ಕಲಿಬೇಕು ಅನ್ನೋ ಉತ್ಸಾಹದಿಂದ ಕ್ಲಾಸ್ಗೆ ಬರ್ತೀರಾ. ಅಲ್ಲಿ ಬಂದು ನಿಜಕ್ಕೂ ಅದನ್ನ ಮನದಟ್ಟು ಮಾಡಿಕೊಂಡು ನಂತರ ಹೋಗಿ ಅಲ್ಲಿ ನೀವು ಮಾಡ್ತಾ ಇದ್ದಂಥ ತಪ್ಪನ್ನ ತಿದ್ಕೊಂಡು ಯಾವಾಗ ಬದಲಾಗ್ತೀರಾ ಅಲ್ವಾ, ಬದಲಾಗಿ ನೀವು ಯಾವಾಗ ನಿಮ್ಮ ಉದ್ದೇಶಗಳನ್ನ ಸಾಕಾರ ಮಾಡ್ಕೊಳ್ತೀರಾ ಅಲ್ವಾ, ಅವತ್ತು ನಮ್ಮ ವಿಡಿಯೋಸ್ಗಾಗಿರ್ಬೋದು ಅಥವಾ ಗುರೂಜಿಯವ್ರು ನಡೆಸ್ಕೊಡ್ತಿರುವಂತಹ ಕ್ಲಾಸ್ಗಳಿಗಾಗಿರ್ಬೋದು ಅದರ ಉದ್ದೇಶ ಸಾರ್ಥಕತೆಯನ್ನ ಕಾಣುತ್ತೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು. ಮುಂದಿನ ಕ್ಲಾಸ್ ಬಗ್ಗೆ ಹೇಳ್ಬಿಡೋಣ. ಮುಂದಿನ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಇರುತ್ತೆ ಮೇ ತಿಂಗಳ 26ನೇ ತಾರೀಕು. ಇದೇ 26ನೇ ತಾರೀಕು 26th of May ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್. ಪ್ರತಿ ಕ್ಲಾಸ್ನಲ್ಲಿ ಕೂಡ ಒಂದು ಹೊಸ ವಿಚಾರ. ಸಾಮಾನ್ಯವಾಗಿ ನಮಗಿರುವಂಥ ದುಡ್ಡಿಗೆ ಸಂಬಂಧಪಟ್ಟಂಥ ಅಥವಾ ದುಡ್ಡು, ಹಣ, ಆಸ್ತಿ, ಐಶ್ವರ್ಯಕ್ಕೆ ಸಂಬಂಧಪಟ್ಟಂಥ ಒಂದು ತೊಂದರೆ, ಅದಕ್ಕೆ ಸಂಪೂರ್ಣ ನಿವಾರಣೆ ಪ್ರತಿಯೊಂದು ಕ್ಲಾಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಕಂಡುಕೊಳ್ತಾ ಹೋಗ್ತಾ ಇದ್ವಿ. ಗುರೂಜಿ ಅದನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾವೆ ಎಕ್ಸ್ಕ್ಲೂಸಿವ್ ಅಂತ. ಸೊ ಅದೇ ರೀತಿ ತುಂಬಾ ಜನರ ಕನಸು ನಮ್ಮ ಕನಸಿನ ಮನೆ, ನಮ್ಮ ಕನಸಿನ ಆಸ್ತಿ ಆಗಿರ್ಬೋದು, ಜಮೀನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು, ಅಥವಾ ಒಂದು ಸೈಟ್ ಆಗಿರ್ಬೋದು. ಎಲ್ಲವೂ ಕೂಡ ಅಂತ ಬಂದಾಗ ಅವರ ಜೀವನದ ಇಷ್ಟು ಹಣ ಸಂಪಾದನೆ ಮಾಡೋದ್ರ ಜೊತೆಗೆ ಒಂದು ಲಿಸ್ಟ್, ಗೋಲ್ಸ್ ಲಿಸ್ಟ್ ಅಲ್ಲಿ ಸೈಟು, ಮನೆ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ, ರೆಸಾರ್ಟು, ಜಮೀನು ಏನೋ ಒಂದು ಇದ್ದೇ ಇರುತ್ತಲ್ವಾ. ಎಷ್ಟೇ ಪ್ರಯತ್ನ ಪಟ್ಟರು ಅದು ಬರೋದಿಲ್ಲ. ಇನ್ನೇನು ನಮ್ದು ಸೈಟ್ ತಗೊಂಡ್ಬಿಟ್ವಿ, ನಾವು ಮನೆ ಕಟ್ಟೋದಕ್ಕಾಗೋದಿಲ್ಲ. ಮನೆ ಕಟ್ಬಿಟ್ವಿ, ಆ ಮನೆಯಲ್ಲಿ ವರ್ಷಾನ್ಗಟ್ಲೆ ಜೀವನ ಮಾಡೋದಕ್ಕಾಗೋದಿಲ್ಲ. ಆಸ್ತಿ ಬರುತ್ತೆ, ಇನ್ನೊಂದು ಕಡೆ ಆಸ್ತಿ ಕರಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರುವಂತಹ ಒಂದು ದೋಷ, ಅದೇ ಭೂದೋಷ ಅಂತ ಹೇಳ್ತೀವಿ. ಭೂದೋಷ ಇದ್ರೆ ಆಸ್ತಿ ಒಂದು ಮಾಡೋದಕ್ಕೂ ಕಷ್ಟ, ಎಷ್ಟೇ ಪ್ರಯತ್ನ ಪಟ್ಟರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಣ ಇದ್ರೂ ಕೂಡ ಹಣ ಬೇರೆ ಎಲ್ಲೋ ಆಗುತ್ತೆ ಹೊರತು ಅದನ್ನ ಆಸ್ತಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಜೊತೆಗೆ ಇದ್ರೂ ಕೂಡ ಪದೇ ಪದೇ ಕರಗ್ತಾ ಹೋಗುತ್ತೆ. ಸೊ ಈ ತರ ಎಲ್ಲ ಇದ್ದಾಗ ಭೂದೋಷ ಅಂತ ಸಮಸ್ಯೆ ಎಲ್ಲರಿಗೂ ಇದೆ ಅಂತ. ಸೊ ಆ ಸಮಸ್ಯೆ ಯಾರೆಲ್ಲರಿಗೂ ಇದೆ ಅಂದ್ರೆ, ಈ ಒಂದು ತೊಂದರೆಗಳನ್ನ ಯಾರೆಲ್ಲ ಅನುಭವಿಸ್ತಾ ಇದ್ದೀರಾ, ಭೂದೋಷ ನಿವಾರಣೆ ಮುಂದಿನ ಕ್ಲಾಸ್ಗೆ ಯಾರೆಲ್ಲ ಬರ್ತೀರಾ ಅವ್ರಿಗೆ ಆಗತ್ತೆ, ನಿವಾರಣೆ ಆಗತ್ತೆ, ಕ್ಲಾಸ್ನಲ್ಲೇ ಮಾಡ್ಕೊಡ್ತಾರೆ. ಇನ್ನು ಮುಂದೂ ಕೂಡ ಆಸ್ತಿ ನಿಮ್ಮ ಹತ್ರ ಸ್ಥಿರವಾಗಿ ನಿಲ್ಬೇಕು ಅಂತ ಅಂದ್ರೆ ಅದಕ್ಕೆ ಟಿಪ್ಸ್ ಕೂಡ ನಿಮ್ಗೆ ಸಿಗತ್ತೆ. ಎಲ್ಲರೂ ಬರುವಾಗ 369 ರೂಪಾಯಿಗಳ ಹಣವನ್ನ ಹಸಿರು ಬಟ್ಟೆನಲ್ಲಿ ಸುತ್ತಕೊಂಡು ತರಬೇಕು. ಹಸಿರು ಬಣ್ಣದ ಡ್ರೆಸ್ ನಲ್ಲಿ ಬರಬೇಕು. ಪಿಗ್ಗಿ ಬ್ಯಾಂಕ್ ಅನ್ನ ತಗೊಂಡು ಬರಬೇಕು. ಪಿಗ್ಗಿ ಬ್ಯಾಂಕ್ಗೆ ಆಶೀರ್ವಾದ ಮಾಡಿ ಗುರೂಜಿ ನಿಮ್ಗೆ ಕೊಡ್ತಾರೆ. ಅದರಲ್ಲಿರುವಂತಹ ನಿಮ್ಮ ಸೇವಿಂಗ್ಸ್ ಹಣ ದುಪ್ಪಟ್ಟಾಗಬೇಕು ಇನ್ನು ಮುಂದೆ. ಇನ್ನು ನೀವು ತರುವಂತಹ 369 ರೂಪಾಯಿ ಅದು ಯಾವ ಹಣ ಗೊತ್ತಾ? ಆಸ್ತಿ ಖರೀದಿಗೆ ನಿಮ್ಮ ಭೂದೋಷ ನಿವಾರಣೆ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ನಿಮ್ಮ ಕನಸಿನ ಆಸ್ತಿ ನಿಮ್ಮದಾಗುತ್ತೆ. ಆ ಆಸ್ತಿ ಖರೀದಿಗೆ ನೀವು ಕೊಡುವಂತಹ ಅಡ್ವಾನ್ಸ್ ಆಗಿರುತ್ತೆ. ತುಂಬ ಖುಷಿ ಅನ್ನಿಸ್ತಾ ಇದೆಯಾ? ತುಂಬ ಉತ್ಸಾಹ ಆಗ್ತಾ ಇದೆಯಾ? ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಜೊತೆಗೆ ತುಂಬ ನಮಗೆ ಕೇಳುವಂಥ ಪ್ರಶ್ನೆಗಳು, ಹಣವನ್ನು ಹೇಗೆ ಮನೆಯಲ್ಲಿ ಇಡಬೇಕು ಅಂತ, ಅದ್ರ ಬಗ್ಗೆ ಕೂಡ ಸಂಪೂರ್ಣ ಟಿಪ್ಸ್, ಟೆಕ್ನಿಕ್ಸ್ ಗುರೂಜಿ ಹೇಳ್ಕೊಡ್ತಾರೆ. ಮನೆಯಲ್ಲಿ ಯಾವ ಕೋಣೆನಲ್ಲಿ ಇಡಬೇಕು, ಎಲ್ಲಿ ಇಡಬೇಕು, ಹಾಗೆ ಹೇಗೆ ಇಡಬೇಕು, ಆ ಸ್ಥಳ ಹೇಗಿರಬೇಕು, ಎಷ್ಟು ಹಣ ಇಡಬೇಕು, ಸಂಪೂರ್ಣ ಮಾಹಿತಿ ಅದನ್ನು ಕೂಡ ಕಲ್ತ್ಕೊಳ್ಬೋದು ಎಕ್ಸ್ಕ್ಲೂಸಿವ್ ಆಗಿ ಮೇ 26ರ ಫೌಂಡೇಶನ್ ವರ್ಕ್ಶಾಪ್ನಲ್ಲಿ. ಸೊ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ನಮ್ಮ ಒಂದು ಸ್ಪೆಷಲ್ ವಿಡಿಯೋ ನಾನು ಮಾಡಿದ್ದೆ. ಸೊ ಈ ಒಂದು ಎಲ್ಲ ಕಂಟೆಂಟ್ ಬಗ್ಗೆ ತುಂಬ ಫಾಸ್ಟಾಗಿ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ತುಂಬ ಫಾಸ್ಟಾಗಿ, ಬೇರೆ ಎಲ್ಲ ಕ್ಲಾಸ್ಗಳಿಗೆ ಒಂದು ವಾರನಾದರೂ ಟೈಮ್ ಇರುತ್ತೆ, ತುಂಬ ಸ್ಪೀಡಾಗಿ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ. ಸೊ ನಿಮ್ಮ ಈ ಅವಕಾಶವನ್ನ ಎಕ್ಸ್ಕ್ಲೂಸಿವ್ ಆಗಿ ಕಲ್ತ್ಕೊಳ್ಳುವಂಥ ವಿಚಾರಗಳನ್ನ ಮಿಸ್ ಮಾಡ್ಕೋಬೇಡಿ. ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ಮೊದಲಿಗೆ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ. ಗುರುಗಳೇ ನಮಸ್ತೆ ಹಾಗೂ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, 1.25 ಲಕ್ಷ ಹತ್ರ ಸಬ್ಸ್ಕ್ರೈಬರ್ಸ್ ಆಗಿದ್ದೀವಿ. ಅವ್ರನ್ನ ಒಡನಾಟ 2-3 ವರ್ಷದ ಆಗೋಗ್ಬಿಟ್ಟಿದೆ. ಕ್ಲಾಸಲ್ಲಂತೂ ಸುಮಾರು ಜನ, 100 ಜನ ಬಂದು ಹೋಗ್ತಾ ಇದ್ದಾರೆ. ತುಂಬ ಜನ ರಿಪೀಟರ್ಸ್ ಇದ್ದಾರೆ. ಸುಮಾರು ಗಟ್ಟಲೆ ಈ ಒಂದು ಒಡನಾಟದಲ್ಲಿ ದುಡ್ಡಿನ ಬಗ್ಗೆ ಅಪಾರವಾದಂಥ ವಿಚಾರಗಳನ್ನ ಕಲಿಸ್ಕೊಟ್ಟಿದ್ದೀರಾ. ಇನ್ನು ಹೆಚ್ಚು ಹೆಚ್ಚು ದುಡ್ಡನ್ನು ಪ್ರೀತಿ ಮಾಡೋದ್ರ ಬಗ್ಗೆ ಕಲಿಸ್ಕೊಟ್ಟಿದ್ದೀರಾ. ಕಲಿತಷ್ಟು ಕೂಡ ಇನ್ನೂ ಏನೋ ಒಂದು ಹೊಸ ವಿಚಾರಗಳು, ದುಡ್ಡನ್ನು ಹಂಗೆ ಮಾಡಬೇಕಾ, ಹಿಂಗೆ ಮಾಡಬೇಕಾ, ಅದು ಬರ್ತಾ ಹೋಗುತ್ತಲ್ವಾ. ಅದೇ ಥರ ಇವತ್ತು ಯಾರೋ ಒಬ್ರು ಹೀಗೆ ಆಟೋ ಇಳಿಯುವಾಗ ಏನೋ ಒಂದು ದುಡ್ಡು ಕೊಟ್ಟರು, ಅವರು ಈ ರೀತಿ ಎಣಿಸ್ತಾ ಇದ್ರು, ಹಿಂಗೆ
ನಾನು ಅದನ್ನ ಆಕ್ಚುಲಿ ಕೇಳಬೇಕು ಅಂತ ಇವತ್ತು ಅದೇ ಪ್ರಶ್ನೆ ಮಾಡ್ಕೊಂಡು ಬಂದಿದ್ದೀನಿ ಗುರುಗಳೇ. ಯಾವ ರೀತಿ ಎಣಿಸ್ಬೇಕು ಗುರುಗಳೇ ದುಡ್ಡು? ಅದಕ್ಕೇನಾದ್ರೂ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಅದಕ್ಕೂ ಒಂದು ಟೆಕ್ನಿಕ್ ಏನಾದ್ರೂ ಇದೆಯಾ? ಒಳ್ಳೆ ಪ್ರಶ್ನೆ ಲಕ್ಷ್ಮಿ. ಇನ್ಫ್ಯಾಕ್ಟ್ ಈ ದುಡ್ಡು ಅನ್ನುವಂಥದ್ದು ಹೀಗೆ, ಇದು ಆಕಾಶ ಇದ್ದಂಗೆ. ಸೊ ಎಷ್ಟು ಹೋದ್ರು, ಎಷ್ಟೇ ದೂರ ಹೋದ್ರು ನಿಮ್ಗೆ ಆಕಾಶ ಏನೋ ಕೊನೆ ಆಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಕೊನೆ ಇಲ್ಲಮ್ಮ. ಓಕೆ, ಸೊ ಇದು ಐಶ್ವರ್ಯ, ಇದು ಲಕ್ಷ್ಮಿ, ಇದು ದೇವ್ರು. ಸೊ ಹಾಗಾಗಿ ನೀವು ಕ್ವೆಶನ್ಸ್ ಬರ್ತಾನೆ ಇರುತ್ತೆ, ಕಲಿತಾನೆ ಇರ್ತೀವಿ. ಸೊ ಎಲ್ಲಿ ತನಕ ಕಲಿತಿರ್ತೀವಿ ಅಂತಂದ್ರೆ ಅಟ್ಲೀಸ್ಟ್ ಮಿನಿಮಮ್, ನಾನು ಲಾಸ್ಟ್ ಒಂದ್ಸಲ ಮೇಡಮ್ ಅಪೂರ್ವ ಅವ್ರು ಬಂದಾಗ ನಾನು ಹೇಳಿದ್ದೆ, ಮಿನಿಮಮ್ ನಮ್ ಟಾರ್ಗೆಟ್ ನಮ್ ಮೊಬೈಲ್ ನಂಬರ್ ಎಷ್ಟು ಉದ್ದ ಇದೆಯೋ ಅಷ್ಟಿರ್ಬೇಕಮ್ಮ. ಒಂದೇನಾದ್ರೂ ಬ್ಯಾಂಕ್ ಬ್ಯಾಲೆನ್ಸ್ ಮೆಸೇಜ್ ಬರ್ಬೇಕು, ಯುವರ್ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ ಅಂತಂತ ಹೇಳಿ. ಆಕ್ಚುಲಿ 10 ಡಿಜಿಟ್ ಅಂದ್ರೆ 900 ಕೋಟಿ, ಅಂದ್ರೆ 800 ಕೋಟಿ 700 ಕೋಟಿ, 100 ಕೋಟಿ ಅಂಕೆ ಅದು. ಸೊ ನಿಮ್ಮ ಮೊಬೈಲ್ ನಂಬರ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಆಗೋ ತನಕ ನಿಯತ್ತಿನಿಂದ ಪ್ರೀತಿಯಿಂದ ಕಲಿತಾ ಇರಬೇಕು, ಮಾಡಬೇಕು. ಸೊ ಇದು ಒಂದು. ಸೊ ನಿಮ್ಮ ಕ್ವೆಶ್ಚನ್ಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ಒಂದೊಂದ್ಸಲ ನಮ್ಗೆ ದುಡ್ಡು ಅನೇಕ ಕಾರಣಗಳಿಂದ ಬರ್ತಿರಲ್ಲ. ಒನ್ ಆಫ್ ದ ರೀಸನ್ಸ್ ನಾನು ಇವತ್ತು ಶೇರ್ ಮಾಡ್ತೀನಿ. ಸೊ ದೇರ್ ಆರ್ ಮೆನಿ ರೀಸನ್ಸ್, ಬಟ್ ಒನ್ ಆಫ್ ದಿಸ್ ಕುಡ್ ಬಿ ದಿಸ್ ಆಲ್ಸೋ. ಸಂಸ್ಕೃತದಲ್ಲಿ ಒಂದು ಕೋಟ್ ಇದೆ, ಅದನ್ನ ಹೇಳಿ ಆಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಚಿಂತಾಯಶ್ಚ ಚಿತಾಯಶ್ಚ ಬಿಂದುರೇಖೋ ವಿಶಿಷ್ಯತೆ. ಚಿಂತಾಯಶ್ಚ ಚಿತಾಯಶ್ಚ ಬಿಂದುರೇಖೋ ವಿಶಿಷ್ಯತೆ. ಚಿತಾದಹತಿ ನಿರ್ಜೀವ, ಚಿತಾದಹತಿ ನಿರ್ಜೀವಂ, ಚಿಂತಾ ತು ಸಜೀವಕಂ. ಅಂತಂದ್ರೆ ಚಿಂತೆ ಮತ್ತು ಚಿತೆಗೆ ಇರುವಂತ ವ್ಯತ್ಯಾಸ ಒಂದು 0 ಮಾತ್ರ. ಆದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಒಂದಕ್ಕೊಂದು ನೋಡಿ. ಚಿತೆ ಅನ್ನುವಂಥದ್ದು ಪ್ರಾಣ ಇಲ್ಲದೆ ಇರುವಂತ ನಿರ್ಜೀವವಾದ ದೇಹವನ್ನು ಸುಟ್ರೆ, ಚಿಂತೆ ಅನ್ನುವಂಥದ್ದು ಸಜೀವವಾಗಿರುವ ಅಂದ್ರೆ ಪ್ರಾಣ ಇರುವ ದೇಹವನ್ನೇ ಸುಟ್ಟಾಕ್ಬಿಡುತ್ತೆ ಅಂತಂತ ಹೇಳಿ. ಸೊ ನಾವು ಯಾವಾಗ ಚಿಂತೆ ಮಾಡ್ಕೊಂಡಿರ್ತೀವ ಲಕ್ಷ್ಮಿ, ಅದು ನಮ್ಗೆ ತುಂಬಾ ದುಃಖ ಕೊಡುತ್ತಮ್ಮ. ಸೊ ಯಾವಾಗ ದುಃಖ ಕೊಡುತ್ತೋ ಅದು ಡೆಫಿನೆಟ್ ಆಗಿ ಶ್ರೀಮಂತಿಕೆ ಕೊಡಲ್ಲ, ನಾವು ಶ್ರೀಮಂತರಾಗೋದಿಲ್ಲ. So when you look back, if you are in the past all the time, you'll get plenty of sadness. Correct. So neither you should be in the past nor you should be in the future, because the future also will give you a lot of fear. ಸೊ ನಾವು ಮುಂದಿನದ್ರ ಬಗ್ಗೆನೆ ಚಿಂತೆ ಮಾಡ್ಕೊಳ್ತಾ ಇದ್ರೆ ನಮಗೆ ತುಂಬಾ ಭಯ ಆಗೋಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೇಗಿರುತ್ತೋ ಮುಂದೆ ಲೈಫು, ಆಲ್ರೆಡಿ ಇವಾಗ ನಾನು 35-40 ಅಲ್ಲ ಸಾಲದಲ್ಲಿದ್ದೀನಿ, ಏನಪ್ಪ ಗತಿ ಮುಂದೆ, ಮಕ್ಕಳ ಮದುವೆಗೆ ನಾನೇಗಿರ್ತೀನಿ ಅಂತಂತೇಳಿ ತುಂಬಾ ಭಯ ಬಂದ್ಬಿಡುತ್ತೆ. ಸೊ ನೀವು ಮುಂದೇನೂ ಹೆಚ್ಚು ಇರಬಾರ್ದು, ಹಾಗಾಗಿ ಹಿಂದೇನೂ ಹೆಚ್ಚು ಚಿಂತೆ ಮಾಡ್ಕೊಳ್ತಾ ಇರಬಾರ್ದು. ನೀವೆಲ್ಲಿರ್ಬೇಕು? ಪ್ರೆಸೆಂಟ್ ಅಲ್ಲಿ ಇರಬೇಕು. ನೋಡಿ, ದ ವೆರಿ ಫ್ಯಾಕ್ಟ್, ಆ ವರ್ಡ್ ನೋಡಿ, ಪ್ರೆಸೆಂಟ್ ಅಂತಂದ್ರೆ ಏನು? ಪ್ರೆಸೆಂಟೇಶನ್ ಅಂತಾರೆ ನೋಡಿ, ಗಿಫ್ಟ್ ಅಲ್ಲ. ಸೊ ದೇವ್ರು ಕೊಟ್ಟಿರೋದು ಗಿಫ್ಟ್ ಅನ್ನೋಂಥದ್ದು ಪ್ರೆಸೆಂಟ್. ಅದಕ್ಕೆ ನಾವು ಪ್ರೆಸೆಂಟ್ ಟೈಮ್ ಅಂತೀವಿ, ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಸೊ ದೇವ್ರು ಕೊಟ್ಟಿರೋ ಗಿಫ್ಟ್ ನ ಓಪನ್ ಮಾಡದೆ ಹಿಂದೇದು ಯಾವುದೋ ಯೋಚನೆ ಮಾಡ್ತಾ ಇರ್ತೀವಿ, ಮುಂದೇದು ಯಾವುದೋ ಯೋಚನೆ ಮಾಡ್ತಾ ಇರ್ತೀವಿ, ಮುಂದೆ ಇದ್ರ ಬಗ್ಗೆ, ಬಟ್ ಗಿಫ್ಟ್ ಅಲ್ಲೇ ಉಳ್ಕೊಬಿಡುತ್ತೆ. ಸೊ ನಾವು ದೇವ್ರ ಹತ್ರ ಹೋದಾಗ ದೇವ್ರು ಕೇಳ್ತಾರೆ, ನೀವು ಗಿಫ್ಟೇ ಓಪನ್ ಮಾಡ್ಲಿಲ್ಲಲ್ಲಪ್ಪ, ಎಷ್ಟು ಗಿಫ್ಟ್ ಕೊಟ್ಟೆ ನಾನು ನಿನಗೆ, ಬಿಕಾಸ್ ದ ಪ್ರೆಸೆಂಟ್ ಈಸ್ ದ ಗಿಫ್ಟ್. ಬಟ್ ಆ ಗಿಫ್ಟ್ನ ನಾವು ಓಪನ್ನೇ ಮಾಡಿರಲ್ಲ, ಆಗ ದೇವರು ಎಲ್ಲ ಗಿಫ್ಟ್ನ ಇನ್ನೊಬ್ರು ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಯು ಶುಡ್ ನೆವರ್ ಬಿ ಇನ್ ದ ಪಾಸ್ಟ್ ನಾರ್ ಇನ್ ದ ಫ್ಯೂಚರ್, ಬಟ್ ಯು ಹ್ಯಾವ್ ಟು ಬಿ ಇನ್ ದ ಪ್ರೆಸೆಂಟ್. ಸೊ ಪಾಸ್ಟ್ ಏನೇ ಆಗಿರಲಿ ಲಕ್ಷ್ಮಿ, ನಾವು ಹಿಂದಕ್ಕೆ ಹೋಗಿ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಈ ಡೈಮೆನ್ಷನಲ್ಲಿ ಆಗಲ್ಲ. ಸಿ ವಿ ಆರ್ ಹ್ಯೂಮನ್ ಡೈಮೆನ್ಷನ್, 3rd ಡೈಮೆನ್ಷನ್. ಈ ಡೈಮೆನ್ಷನ್ ಹಿಂದಕ್ಕೆ ಹೋಗೋದಕ್ಕಾಗೋದಿಲ್ಲ. ಬಟ್ ಡೆಫಿನೆಟ್ ಆಗಿ 4th ಮತ್ತು 5th ಹೈಯರ್ ಕಾನ್ಷಿಯಸ್ನೆಸ್ಗೆ ಹೋದಾಗ ನಾವು ಟೈಮ್ ಟ್ರಾವೆಲ್ ಮಾಡಿ ಫಿಕ್ಸ್ ಮಾಡ್ಬೋದು. ಬಟ್ ಅದು ನಮ್ಗೆ ಇವಾಗ ಆಗೋದಿಲ್ಲ ಈ ಡೈಮೆನ್ಷನ್. ಸೊ ಹಾಗಾಗಿ ನಾವು ಇವತ್ತಿನ ಬಗ್ಗೆ ಮತ್ತೆ ಮುಂದಿನ ಬಗ್ಗೆ ಚಿಂತೆ ಮಾಡಬಾರ್ದು, ಆಲೋಚನೆ ಮಾಡಬಾರ್ದು ಅಂತ ಹೇಳಿಲ್ಲ ನಾನು. ಜವಾಬ್ದಾರಿ ಇರಬೇಕು. ನಾಳಿನ ಬಗ್ಗೆ ನಮಗೆ ಚಿಂತನೆ ಇರಬೇಕು, ಚಿಂತೆ ಅಲ್ಲ. ಸೊ ದಟ್ಸ್ ದ ಡಿಫ್ರೆನ್ಸ್. ಓಕೆ, ಸೊ ತುಂಬಾ ಜನಗಳಿಗೆ ಅವ್ರದ್ದು ಚಿಂತೆಗಳು, ಅವ್ರದ್ದು ಚಿಂತನೆಗಳು ಏನೇನೋ ಇರುತ್ತೆ. ಕೆಲವ್ರಿಗೆ ಏನ್ ಚಿಂತೆ ಇರುತ್ತೆ ಗೊತ್ತಾ? ಅವ್ರ ಬಗ್ಗೆ ಅಲ್ಲ, ಯಾವ್ದಾವ್ದ್ರ ಬಗ್ಗೆನೋ, ಕೆಲ್ಸಕ್ಕೆ ಬರ್ದಲ್ಲ ಯಾರ್ಯಾರ ಬಗ್ಗೆನೋ ಚಿಂತೆ ಮಾಡ್ತಿರ್ತಾರೆ. ಒಂದ್ಸಲ ಇದು ತಮಾಷೆ ಆದ್ರೂ ಇದು ಸತ್ಯ ನೋಡಿ. ಒಂದ್ ಹೆಂಡತಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಗಂಡ ಫುಲ್ ಚೇಂಜ್ ಆಗ್ಬಿಟ್ಟಿರ್ತಾನೆ. ಯಾವಾಗ ನೋಡಿ ಮೊದಲ ತರ ಇರೋದಿಲ್ಲ, ಏನೋ ಲವಲವಿಕೆ ಇಲ್ಲ, ನಗ್ತಿರಲ್ಲ, ಏನೋ ಬೇಜಾರು, ದುಃಖ, ಏನಂತ ಅರ್ಥನೇ ಆಗೋದಿಲ್ಲ ಅವಳಿಗೆ.
ಲಾಸ್ಟಿಗೆ ಬನ್ರಿ ಹೋದ್ರು ಹೋಗ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ, ಸೈಕ್ಯಾಟ್ರಿಸ್ಟ್ ಅಂತ ಕರ್ಕೊಂಡು ಹೋಗ್ತಾರೆ. ಸೈಕ್ಯಾಟ್ರಿಸ್ಟು ವರ್ಲ್ಡ್ ಫೇಮಸ್ ಸೈಕ್ಯಾಟ್ರಿಸ್ಟ್ ಅವರು. ಏನೋ ಹಾಸ್ಪಿಟ್ಲಿಗೆ ಕೂತಿರ್ತಾರೆ, ಇವ್ರು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತಾರೆ. ಹೆಂಡ್ತಿ ಹೇಳ್ತಾಳೆ, ಏನೋ ಗೊತ್ತಿಲ್ಲ ಸ್ವಾಮಿ, ಲಾಸ್ಟ್ ಒಂದು 2 ತಿಂಗಳಿಂದ ಈ ರೀತಿ ಆಗ್ಬಿಟ್ಟಿದ್ದಾನೆ, ನನ್ನ ಹತ್ರನೇ ಸರಿಯಾಗಿ ಮಾತಾಡ್ತಿಲ್ಲ, ಏನು ಕೊಟ್ಟರು ಸರಿಯಾಗಿ ತಿನ್ನಲ್ಲ, ನಗಲ್ಲ, ಏನೋ ಬೇಜಾರು ದುಃಖ ಯಾವಾಗಲೂ. ಆಗ ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ, ಏನು ಭಯ ಪಟ್ಕೋಬೇಡಿಮಾ, ನನ್ನ ಸರ್ವಿಸಲ್ಲಿ ಎಷ್ಟು ಜನ ನೋಡಿಲ್ಲ. ಸೊ ಅಂತಂತೇಳಿ ಕೇಳ್ತಾರೆ, ಏನಪ್ಪ ಸಮಸ್ಯೆ, ಏನಯ್ಯ ನಿನ್ನ ಯೋಚನೆ ಅಂತ. ಅದಕ್ಕೆ ಅಲ್ಲೂ ಹೆಚ್ಚು ಮಾತಾಡಲ್ಲ ಅವನು. ಆಗ ಮೋಸ್ಟ್ಲಿ ಡಾಕ್ಟರ್ ಅಂದ್ಕೊಳ್ತಾರೆ, ನಾರ್ಮಲಿ ಫ್ಯಾಮಿಲಿಗಳಲ್ಲಿ ಗಂಡ ಹೆಂಡ್ತಿ ಇದೆ ಸಮಸ್ಯೆ ಇರುತ್ತೆ, ಅಮ್ಮ ನೀವು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇರಿ, ನಾನು ಮಾತಾಡ್ತೀನಿ ಸಾರ್ ಹತ್ರ ಅಂತ. ಅವಳು ಆಚೆ ಹೋಗ್ತಾಳೆ, ಗಂಡನ್ ಕೇಳ್ತಾರೆ, ಏನಪ್ಪ ಹೇಳಪ್ಪ, ಇವಾಗ ಹೇಳೋ ಹೋಗ್ಲಿ ಅಂತ. ಆಗ ಅವನು ಹೇಳ್ತಾನೆ, ಏನು ಮಾಡೋ ಸ್ವಾಮಿ, ನಿಮ್ಮ ಕೈಯಲ್ಲಿ ಸೊಲ್ಯೂಷನ್ ಇಲ್ಲ, ಏನು ಕೇಳೋ ಸುಮ್ಮನೆ, ನೀವು ಸೊಲ್ಯೂಷನ್ ನಿಜವಾಗ್ಲೂ ಕೊಡೋಕ್ಕಾಗಲ್ಲ ಅಂತಾನೆ. ಅದಕ್ಕೆ ಡಾಕ್ಟರ್ ಕನ್ಫ್ಯೂಸ್ ಆಗ್ಬಿಡುತ್ತಿದ್ದೀನಿ, ಇಷ್ಟು ಓದಿದ್ದೀನಿ, MS ಏನೋ MD ಎಲ್ಲ ಆಗಿದ್ದೀನಿ, ಇವನು ಹಿಂಗೆ ಹೇಳ್ತಾನಲ್ಲ ಅಂದ್ಬಿಟ್ಟು, ಅದೇನು ಸಮಸ್ಯೆ ಸ್ವಲ್ಪ ಹೇಳ ನನಗೆ ಅಂತ. ಅದಕ್ಕೆ ಡಾಕ್ಟ್ರಿಗೆ ಪೇಷಂಟ್ ಹೇಳ್ತಾನೆ, ಅದೇ ಸ್ವಾಮಿ, ಈ ನೋಡ್ತಾನೆ ಇದ್ದೀನಿ ಮ್ಯಾಚ್ಗಳು, RCB ಕಪ್ ಯಾವಾಗ ಗೆಲ್ಲುತ್ತೋ ಅಂತ ಯೋಚನೆ ಬಂದ್ಬಿಟ್ಟಿದೆ. ಗೊತ್ತಾಗ್ತಿದ್ಯಾ? ಇದು ಅವನು ಚಿಂತೆ. ಇವನ್ ಚಿಂತೆ ಏನೋ RCB ಕಪ್ ಯಾವಾಗ ಗೆಲ್ಲುತ್ತೆ. ನಿಜವಾಗ್ಲೂ ಡಾಕ್ಟರ್ ಹೇಳ್ತಾರೆ, ಇದಕ್ಕೆ ನನ್ನ ಹತ್ರ ಪರಿಹಾರ ಇಲ್ಲಪ್ಪ. ಸೊ ಇದೊಂದೇ ಅಲ್ಲ, ಇನ್ನೂ ಒಂದು ಹೇಳ್ತಾನೆ, ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೋ. ಸೊ ಹಾಗಾಗಿ ನೋಡಿ, ನಾನು ಹೇಳ್ತಿರೋದು, ಐ ಆಮ್ ಸೇಯಿಂಗ್ ಇಟ್ ವಿತ್ ಫನ್, ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ನಾಟ್ ಫನಿ. ಸೊ ಹಾಗಾಗಿ ತುಂಬಾ ಜನ ನಾವು ಚಿಂತೆ ಯಾವ್ದಾದ್ರ ಬಗ್ಗೆನೋ ಕೆಲ್ಸಕ್ಕೆ ಬರದೆಲ್ಲ ಮಾಡ್ತಿರ್ತೀವಿ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಅವರ್ ಸೆಲ್ಸ್. ನಥಿಂಗ್ ರಾಂಗ್ ಇನ್ ಥಿಂಕಿಂಗ್. ಚಿಂತೆ ಮಾಡಬಾರ್ದಷ್ಟೇ, ಬಟ್ ಥಿಂಕ್ ಮಾಡಬೇಕು. ಸೊ ಹಾಗಾಗಿ ಯಾರ್ಯಾರು ಇಂದಿನ ಒಂದು ಜೀವನದಲ್ಲಿ ದುಡ್ಡು ಕೊಟ್ಟು ಯಾರಿಗೋ ಕಳ್ಕೊಂಡಿದ್ರೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ರೆ, ಅಥವಾ ಹೇಗೋ ಸಾಲವಾಗಿದ್ರೆ, ಮದುವೆ ಮಾಡೋಕ್ಕೆ ಹೋಗಿನೋ, ಅಥವಾ ಏನೋ ಯಾವುದೋ ಒಂದು ವಿಚಾರದಲ್ಲಿ ಏನೋ ದುಡ್ಡು ಇದ್ದಾಗ ಜೋಪಾನ ಮಾಡದೆ ಕಳ್ಕೊಂಡಿದ್ರೆ, ಚಿಂತೆ ಮಾಡಬೇಡ್ರಪ್ಪ. ಸಿ, ಲೈಫ್ ಈಸ್ ಸ್ಟಿಲ್ ಅ ಲಾಂಗ್ ವೇ ಟು ಗೋ. ತುಂಬ ಇದೆ. ನಾವು ಇವತ್ತು ಮನಸ್ಸು ಮಾಡಿದರೆ ಮತ್ತೆ ನಮ್ಗೆ ಹೇಗೆ ಬದುಕಬೇಕಂತಿದ್ದೀವೋ ಆ ರೀತಿ ಬದುಕ್ಬೋದು, ಪ್ರೊವೈಡೆಡ್ ಯು ಥಿಂಕ್ ಯು ವಾಂಟ್ ಟು ಚೇಂಜ್. ನಾನು ಚೇಂಜ್ ಆಗಬೇಕು, ನಾನು ಮಾಡ್ತೇನೆ. ನಿಜ ಹೇಳ್ತೇನೆ, ನನ್ನ ಮೊಬೈಲ್ ನಂಬರ್ ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿದ್ದು ತಮಾಷೆಗಲ್ಲ, ನಿಜ ಮಾಡ್ಬೋದು. ಮನ್ಸು ಮಾಡಬೇಕು ಅಷ್ಟೇ. ಇಫ್ ನಾಟ್ ಟುಡೇ ಟುಮಾರೋ ಅಷ್ಟೇ. ಬಟ್ ಮನಸ್ಸಂತೂ ಇರಬೇಕು, ಗುರಿ ಇರಬೇಕು, ದೃಷ್ಟಿ ಇರಬೇಕು. ಎಲ್ಲರಿಗೂ ಇದು ಸಾಧ್ಯ. ನಾವು ಸ್ಪೆಷಲಿ ಮುಂಬರುವ ವರ್ಕ್ಶಾಪು ಭೂದೋಷ ಅಂತ ಹೇಳಿದೆ. ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಏನು ಮಾಡಿದ್ರು ಮನೆ ಕಟ್ಟೋದಕ್ಕಾಗಲ್ಲ. ಒಂದು ವೇಳೆ ಮನೆ ಕಟ್ಟಿದ್ರೆ ಮನೆಯಲ್ಲಿ ನೆಮ್ಮದಿಯಲ್ಲಿರೋಕ್ಕಾಗೋದಿಲ್ಲ, ಅಥವಾ ಜಮೀನು ತೆಗೆದುಕೊಳ್ತಾರೆ, ಮಾರುವಂಥ ಸನ್ನಿವೇಶ ಬರುತ್ತೆ. ಸೊ ಹಲವಾರು ದೋಷಗಳು ನಮ್ಮಲ್ಲಿರುತ್ತೆ. ಸೊ ಇದನ್ನೆಲ್ಲ ತಿಳ್ಕೋಬೇಕು. ತಿಳ್ಕೊಂಡಾಗ ಮಾತ್ರ ನಮಗೆ ದುಡ್ಡು ಅನ್ನೋಂಥದ್ದು, ಲಕ್ಷ್ಮಿ ಅನ್ನೋಂಥದ್ದು ಯಥೇಚ್ಛವಾಗಿ ನಮ್ಮ ಲೈಫ್ಗೆ ಬರುತ್ತೆ. ಏಕೆ ಚಿಂತೆ ಮಾಡಬಾರ್ದು ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಆಗ ಐ ಥಿಂಕ್ ಎವ್ರಿಬಡಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಬೆಟರ್ ಆ್ಯಂಡ್ ಈಸಿಲಿ. ಒಂದ್ಸಲ ಲಕ್ಷ್ಮಿ, ಇದು ನಡೆದಿರುವಂಥದ್ದು 100 ವರ್ಷಗಳ ಹಿಂದ್ಗಡೆ, 1914 ಡಿಸೆಂಬರ್ 10 ಸಂಜೆ 5:30 ಗಂಟೆಯಲ್ಲಿ ಒಂದು ದೊಡ್ಡ ಸೈಂಟಿಸ್ಟ್ ಲ್ಯಾಬೋರೇಟರಿ ರಿಸರ್ಚ್ ಸೆಂಟರು ಹಠಾತ್ ಆಗಿ ದೊಡ್ಡ ಎಕ್ಸ್ಪ್ಲೋಷನ್ ಆಗಿ ಬೆಂಕಿ ಬಿದ್ದ್ಬಿಡುತ್ತೆ. ಬೆಂಕಿ ದಗ 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 ಅಂತ ಉರಿತಿರುತ್ತೆ. ಆ ಸೈಂಟಿಸ್ಟ್ನ ವಯಸ್ಸು ಬಂದು 67. ಸೊ ಜಸ್ಟ್ ಇಮ್ಯಾಜಿನ್, ಏನಾಗಿರ್ಬೇಡ ಅವ್ರಿಗೆ. ಎಲ್ಲವೂ ಹತ್ತಿ ಉರಿತಿದೆ. ನಿಂತ್ಕೊಂಡು ನೋಡ್ತಿರ್ತಾನೆ. ಅಲ್ಲಿ ಪಕ್ಕದಲ್ಲೇ ಅವ್ರ ಮಗ ಇರ್ತಾನೆ. ಮಗ ಬರ್ತಾನೆ, ಅಪ್ಪ ಏನಪ್ಪ ಹೀಗಾಗೋಯ್ತು, ವಾಟ್ ಅ ಬಿಗ್ ಮಿಸ್ಟೇಕ್ ಅಲ್ಲ, ಎಲ್ಲ ಹತ್ತು ಉರಿತಾ ಇದೆ ಅಂತ, ಏನು ಅನಿಸ್ತಿದೆ ಅಪ್ಪ ಅಂತ. ಅದಕ್ಕೆ ಅಪ್ಪ ಹೇಳ್ತಾನೆ, ನಗ್ತಾನೆ ಇರ್ತಾನಪ್ಪ, ಮಗನೇ ಹೋಗೋ, ಹೆಂಡ್ತಿನ ಮತ್ತೆ ನಿಮ್ಮ ಸಿಬ್ಲಿಂಗ್ಸ್ನ ಕರ್ಕೊಂಬರೋ, ಅಕ್ಕ ತಂಗಿನ. ಈ ರೀತಿ ಬೆಂಕಿ ನೋಡೋದಕ್ಕೆ ಸಿಗುತ್ತೇನೋ, ನೀನು ಊಹೆ ಮಾಡ್ಕೊಂಡ್ರು ಈ ರೀತಿ ಬೆಂಕಿ ನೋಡೋದಕ್ಕಾಗಲ್ಲ ಕಣ, ಕರ್ಕೊಂಬರೋ, ನೋಡೋ ನಮ್ಮ ಮಿಸ್ಟೇಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸುಟ್ಟು ಬೂದಿ ಆಗ್ತಿದೆ, ನಮ್ಮೇಲಿದ್ದು ದೃಷ್ಟಿ ಎಲ್ಲ ಹೊಟ್ಟೋಯ್ತು ಕಣ, ಕರ್ಕೊಬರ, ನಥಿಂಗ್ ರಾಂಗ್ ಕಣ, ವಿಲ್ ರೀಸ್ಟಾರ್ಟ್ ಅಗೇನ್, ರೀಬಿಲ್ಡ್ ಇಟ್. ಹೋಗಿ ಆಗಿದ್ದಾಗೋಯ್ತು, ಮುಂದೇನಿದೆ ಅದನ್ನ ನೋಡಬೇಕು. ಈ ಮಾತುಗಳನ್ನ ಹೇಳಿದವರು ಯಾರೋ ಅಲ್ಲ, ಥಾಮಸ್ ಆಲ್ವಾ ಎಡಿಸನ್. ಸೊ ದಟ್ಸ್ ವೈ ಈಸ್ ಅ ವೆರಿ ಬಿಗ್ ಸೈಂಟಿಸ್ಟ್ ಅಲ್ವಾ. ಎಲ್ಲ ಸಾಧಕರು ನೋಡಿ, ಅವ್ರಿಗೆ ಏನು ಬರುತ್ತೋ ಅದನ್ನು ತೆಗೆದುಕೊಂಡು
ಅಕ್ಸೆಪ್ಟ್ ಮಾಡಿಕೊಂಡು ದೊಡ್ಡ ವ್ಯಕ್ತಿಗಳೇಗಪ್ಪ ಆಗೋದು ಅಂತ ನೋಡ್ತಿರ್ತಾರೆ. ಅದೇ ಸಣ್ಣ ಮನಸ್ಥಿತಿ ಉಳ್ಳವರು, ಬಡ ಮನಸ್ಥಿತಿ ಉಳ್ಳವರು ಏನೋ ಕಷ್ಟ ಬಂದಾಗ ಅಯ್ಯೋ ಅಂತ ಹೇಳ್ಕೊಂಡು ಇಲ್ಲ ಹತ್ಕೊಂಡು ಕುಗ್ಗಿಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಮನೇಲಿ ಕೂತ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ದಟ್ಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅ ರಿಚ್ ಮೈಂಡ್ ಸೆಟ್ ಆ್ಯಂಡ್ ಅ ಪುವರ್ ಮೈಂಡ್ ಸೆಟ್. ಇನ್ಫ್ಯಾಕ್ಟ್ ಥಾಮಸ್ ಆಲ್ವಾ ಎಡಿಸನ್ ಇನ್ನೊಂದು ವಾಕ್ಯ ಹೇಳ್ತಾರೆ. ಅದೇನು ಹೇಳ್ತಾರೆ ಅಂತಂದರೆ, ದೊಡ್ಡ ದೊಡ್ಡ ಸಾಧನೆಗಳು ಮಾಡೋದಕ್ಕೆ ಹೋದಾಗ ದೊಡ್ಡ ದೊಡ್ಡ ಟ್ರ್ಯಾಜಿಡಿಗಳು ಸೆಟ್ ಬ್ಯಾಕ್ಸ್ ಆಗುತ್ತೆ, ಇದಕ್ಕೆ ರೆಡಿ ಇರಬೇಕು ಅಂತೇಳಿ. ಸೊ ನೀವು ದೊಡ್ಡವರಾಗಬೇಕಾ, ಟ್ರ್ಯಾಜಿಡಿ ದೊಡ್ಡ ದೊಡ್ಡ ಅನಾಹುತಗಳಾಗೋದಂತೂ ಗ್ಯಾರಂಟಿ ಆಗುತ್ತೆ, ಬಟ್ ಅದನ್ನು ಮೆಟ್ಟಿ ನಿಂತು ಮುಂದಕ್ಕೆ ಬರಬೇಕು. ಸೊ ಇನ್ಫ್ಯಾಕ್ಟ್ ಅದಕ್ಕೆ ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಯಾರ್ಯಾರು ಸಾಲ ಇದೆ ಗುರು, ಲಕ್ಕಿ ಗುರು, ನಿಮಗೆ ಸಾಲ ಇದ್ದವನೇ ಚರಿತ್ರೆ ಬರೆಯೋದಕ್ಕೆ ಸಾಧ್ಯ. ಯಾರ್ಯಾರು ಸಿಂಗಲ್ ಪೇರೆಂಟ್ಸು, ನಿಮಗಿರೋಷ್ಟು ಸ್ಟ್ರೆಂತು ನಿಜವಾಗ್ಲೂ ಹೇಳ್ತೇನೆ ಕರೆಕ್ಟ್ ಇರೋ ಫ್ಯಾಮ್ಲಿಗಳಲ್ಲಿ ಇರೋದಿಲ್ಲ. ತುಂಬ ಸ್ಟ್ರೆಂತ್ ರೀ ನಿಮಗೆ. ಯಾರ್ಯಾರಿಗೆ ವಯಸ್ಸಾಗಿದೆ, ಯು ಥಿಂಕ್ ಯು ಗಾಟ್ ಏಜ್ಡ್, ನೋ ಡೋಂಟ್ ಥಿಂಕ್ ಸೊ. ನೀವು ನಿಜವಾಗ್ಲೂ ವಯಸ್ಸಾಗಿದೆ ಅಂತ ಅನ್ಕೋಬೇಡಿ. ಆತ್ಮಕ್ಕೆ ಯಾವತ್ತೂ ವಯಸ್ಸಾಗಲ್ಲ. ವಯಸ್ಸಾಗೋದು ಬರೀ ಬಾಡಿಗೆ ಮಾತ್ರ. ನಮ್ಮ ಮನಸ್ಸುಗಳು ಯಾವಾಗಲೂ ಎವರ್ ಹೆಂಗ್. ಒಂದ್ಸಲ ಯಾರೋ ದೊಡ್ಡ ವ್ಯಕ್ತಿನ ಕೇಳ್ತಾರಂತೆ ಲಕ್ಷ್ಮಿ, ಅವ್ರು 65-70 ವರ್ಷದಲ್ಲಿರ್ತಾರೆ. ಯಾರೋ ಬಂದು ಕೇಳ್ತಾರೆ, ಏನು ಸರ್ ವಯಸ್ಸಾಗೋಯ್ತು, ಇನ್ನೇನು ಸರ್ ಮಾಡಲಿಕ್ಕಿದೆ, ಇನ್ನೇನಿದ್ರು ಮೇಲಕ್ಕೆ ಹೋಗೋದಷ್ಟೇ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಏನಪ್ಪ ಮಾತಾಡ್ತಿದ್ಯಾ, ನನ್ನ ವಯಸ್ಸು ಇನ್ನೂ 25, 25 years ಬಟ್ 45 years ಎಕ್ಸ್ಪೀರಿಯನ್ಸ್. ಐ ಆಮ್ ಜಸ್ಟ್ ಅ ಯಂಗ್ ಮ್ಯಾನ್, ಏನೋ ನಾನು 25 ವರ್ಷ ಅಷ್ಟೇ ನನಗೆ ವಯಸ್ಸು, 45 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಅಂಥ ವ್ಯಕ್ತಿ ಅಂತ ಹೇಳ್ತಾನೆ. ಸೊ ಯು ನೆವರ್ ಎಕ್ಸೆಪ್ಟ್ ಯುವರ್ ಏಜ್, ಸೊ ದರ್ ಇಸ್ ಎ ಲಾಂಗ್ ವೇ ಟು ಗೋ. ನಿಜ ಹೇಳ್ತಾ ಇದ್ದೇನೆ, ನಾವೇನಾದರೂ ದುಡ್ಡು ಮಾಡದೆ ಎಲ್ಲವನ್ನು ಅನುಭವಿಸ್ದೆ ಸತ್ಗೀತು ಹೋದರೆ ದೆವ್ವ ಆಗೋದಂತೂ ಗ್ಯಾರಂಟಿ. ಸೊ ಯಾರಿಗೆ ದೆವ್ವ ಆಗ್ಬೇಕಂತಿದೆಯೋ ಅವ್ರು ದುಡ್ಡು ಮಾಡಬೇಡಿ. ಯಾರಿಗೆ ಸಂತೋಷವಾಗಿ ದೇವ್ರ ಹತ್ರ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಶ್ರೀಮಂತರಾಗಿ. ನಿಮಗ್ ಬಿಟ್ಟಿದಪ್ಪ, ನಿಮ್ಮಿಷ್ಟ. ಅಂದ್ರೆ ಈ ಚಿಂತೆ ಅನ್ನೋದು ಇಟ್ ಇಸ್ ಆಪ್ಟ್. ನೀವು ಹೇಳಿದ್ದು ನಮ್ಮ ಇದಕ್ಕಿಂತ ಬೇರೆಯವ್ರದ್ದು ಯೋಚನೆ ಮಾಡ್ಕೊಂಡೆ ಅರ್ಧ ಜೀವನ ಕಳೆದ್ಬಿಡ್ತಾರೆ. ಲಿವ್ ಇನ್ ಪ್ರೆಸೆಂಟ್ ಇಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಮೆಸೇಜ್. ಎಸ್ ಲಕ್ಷ್ಮಿ. ಸೊ ಇವತ್ತು ನೀವು ಕೇಳಿದ್ರಿ ಟೆಕ್ನಿಕ್ ಏನು ಅಂತಂತ ಹೇಳಿ, ಹೇಗೆ ಹಣವನ್ನು ಎಣಿಸ್ಬೇಕು ಅಂತಂತ ಹೇಳಿ. ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಅಮ್ಮ ಇದು. ತುಂಬಾ ಜನ ಆ ರೀತಿ ಮಿಸ್ಟೇಕ್ ಮಾಡ್ತೇವೆ. ಐ ಮೀನ್ ಇಟ್ಸ್ ಸೋ ನ್ಯಾಚುರಲ್. ನಾವು ದುಡ್ಡನ್ನು ಎಣಿಸ್ಬೇಕಂತಂದ್ರೆ ನಾವು ಬಾಯಿಗೆ ಈಗ ಎಂಜಲ್ ಮಾಡ್ಕೊಳ್ತೇವೆ. ಜಸ್ಟ್ ಒಂದು ಅದೇನಪ್ಪಾ ಅಂತಂದ್ರೆ ಎಣಿಸ್ಬೇಕಂದ್ರೆ ಗ್ರಿಪ್ ಸಿಗಲಿ ಅಂತ. ಸೊ ಇಲ್ಲೊಂದು ಜಾರ್ ಬಿಡುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ಮಾಡ್ತೇವೆ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಈ ಹಣದ ಒಂದು ಲಕ್ಷ್ಮಿ ದೋಷ ಅಂತ ಹೇಳ್ತೇವೆ. ಲಕ್ಷ್ಮಿ ದೋಷ ತುಂಬಾ ವಿಧಗಳಲ್ಲಿ ಬರುತ್ತೆ. ಒಂದು ಲಕ್ಷ್ಮಿ ದೋಷ ಬರೋದಕ್ಕೆ ಕಾರಣ ಈ ಎಂಜಲು ಅನ್ನುವಂಥದ್ದು ಅಪ್ಲೈ ಮಾಡೋದಕ್ಕೆ. ಸೊ ಹಾಗಾಗಿ ಲಕ್ಷ್ಮಿ ಮೇಲೆ ಎಂಜಲಲ್ಲಿ ಹಾಕ್ಬೇಕಾಗಿರೋದು, ನೀರು ಹಾಕ್ಬೋದು. ಸೊ ನೀವೇನ್ ಮಾಡ್ಬೇಕು, ನೀವು ಶ್ರೀಮಂತರ ವ್ಯಕ್ತಿಗಳ ಹತ್ರ ಹೋಗಿ, ಈ ಮಾರ್ವಾಡಿಸ್ ಹತ್ರ ಹೋಗಿ, ಅವರೊಂದು ನೀರದೊಂದು ಸ್ಪಂಜ್ ಇಟ್ಟಿರ್ತಾರೆ, ಅದ್ರಲ್ಲಿ ನೀರು ಹಾಕಿಟ್ಟಿರ್ತಾರೆ. ಯಾಕೆ, ಅವ್ರಿಗೂ ಎಂಜಲ್ ಇದೆಯಲ್ವಾ, ಅವರು ಮಾಡ್ಬೋದಿತ್ತಲ್ವಾ. ಅವ್ರಾಗಿ ಮಾಡೋದಿಲ್ಲ. ಅವ್ರಿಗೆ ಗೊತ್ತು ಇದ್ರಲ್ಲಿ ಲಕ್ಷ್ಮಿ ದೋಷ ಬರುತ್ತೆ ಅಂತೇಳಿ. ಬಟ್ ಇನ್ನೊಂದು ವಿಚಾರ ಗೊತ್ತಾ, ಈ ಶ್ರೀಮಂತರೆಲ್ಲ ಯಾರಿಗೂ ಹೇಳ್ಕೊಡೋದಿಲ್ಲ. ಸೊ ಎಲ್ಲರೂ ಶ್ರೀಮಂತರಾಗ್ಬೇಕಂತ ಅವ್ರ ಮನಸ್ಥಿತಿಯಲ್ಲಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನ್ಯಾಚುರಲ್ ಆಗಿ ಅವರೆಲ್ಲ ಶೇರ್ ಮಾಡಲ್ಲ. ಬಟ್ ನಾವು ಬಡವ್ರು ಏನು ಮಾಡ್ತಾ ಇರ್ತೀವಿ, ಇಟ್ಸ್ ಸೋ ಈಸಿ ಅಲ್ಲ, ಸೊ ಈಗ ಅನ್ಕೊಂಡು ಮಾಡ್ಬಿಡ್ತೇವೆ. ಸೊ ಇದೊಂದು ದೋಷ ಆಗಿ ತುಂಬ ಜನಕ್ಕೆ ದುಡ್ಡು ಬರ್ತಿರಲ್ಲ, ಬಂದರೂ ನಿಲ್ತಿರಲ್ಲ. ಸೊ ದಯವಿಟ್ಟು ಇನ್ಮೇಲೆ ನೀವು ಎಲ್ಲೇ ಹಣವನ್ನು ಕೌಂಟ್ ಮಾಡೋದಕ್ಕೆ ಹೋಗೋದಾಗ ನೀರಿಟ್ಕೊಳ್ಳಿ. ನೀರಿನಲ್ಲಿ ಕೈಯನ್ನು ಬೇಕಾದರೆ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ನೋಟ್ನ ಕೌಂಟ್ ಮಾಡ್ಬೋದು. ಸೊ ಎರಡನೇದು ಏನು ಗೊತ್ತಾ ಲಕ್ಷ್ಮಿ, ಹಣವನ್ನು ಕೌಂಟ್ ಮಾಡೋದಕ್ಕೆ ಕಲ್ತಿದ್ದೀವಿ. ಎರಡನೇದು, ಹಣವನ್ನು ತೆಗೆದುಕೊಂಡಾಗ ಆಲ್ವೇಸ್ ಯೂಸ್ ದ ರೈಟ್ ಹ್ಯಾಂಡ್, ಸೊ ಆಸ್ ಅಪೋಸ್ ಟು ಲೆಫ್ಟ್ ಹ್ಯಾಂಡ್. ಸೊ ಅದು ಯಾವುದಕ್ಕೋಸ್ಕರ ಏತಕ್ಕೋಸ್ಕರ ಅಂತಂತೇಳಿ ನಾನು ಒಂದು ನ್ಯೂರೋ ಫಿಸಿಷಿಯನ್ ಹತ್ರ ಕೇಳಲಿಕ್ಕಿದೆ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಹೇಳ್ಕೊಡ್ತೇನೆ. ಸೊ ಆಲ್ವೇಸ್ ಯೂಸ್ ದ ರೈಟ್ ಹ್ಯಾಂಡ್ ಟು ರಿಸೀವ್. ಆಮೇಲೆ ತೆಗೆದುಕೊಂಡಾಗ್ಲೂ ಅಥವಾ ಕೊಟ್ಟಾಗ್ಲೂ ಈ ಒಂದು ವಾಕ್ಯ ಅಥವಾ ಅಫರ್ಮೇಷನ್, ಈ ಮಂತ್ರ ನಿಮ್ಮ ಮನಸ್ಸಲ್ಲಿ ಓಡ್ತಿರ್ಬೇಕು. ಯಾರಿಗೆ ನೀವು ದುಡ್ಡು ಕೊಡ್ಬೇಕಂತಂದ್ರೆ ಇದು ಹೇಳ್ತಾ ಇರಬೇಕು, ಈ ಹಣವನ್ನು ಸ್ವೀಕರಿಸುತ್ತಿರುವ ವ್ಯಕ್ತಿ 10 ಪಟ್ಟು, 100 ಪಟ್ಟು, 1000 ಪಟ್ಟು, ಲಕ್ಷ ಕೋಟಿ ಪಟ್ಟು ಈ ಹಣದಿಂದ ಸಮೃದ್ಧಿಯನ್ನು ಪಡೆದು ಶ್ರೀಮಂತನಾಗಿ ಸುಖ ಶಾಂತಿ ನೆಮ್ಮದಿಗಳನ್ನು ಅನುಭವಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಇದು ತೆಗೆದುಕೊಂಡವ್ರಿಗೆ. ಈಗ ನೀವೊಂದ್ ವೇಳೆ ತೆಗೆದುಕೊಂಡ್ರೆ ನೀವು ಅವರಿಂದ ತೆಗೆದುಕೊಳ್ತೀರಾ, ಮತ್ತೆ ನೀವು ಅದೇ ಹೇಳ್ಬೇಕು, ನನಗೆ ಬರುತ್ತಿರುವ ಹಣ. ಇದ್ಯಾರು ಮಾಡೋದಿಲ್ಲಮ್ಮ. ಸಿ ಆಲ್ವೇಸ್ ಯು ಹ್ಯಾವ್ ಟು ಬ್ಲೆಸ್. ಇದು ಒಂದು ಏನೋ ಕ್ವಾಂಟಮಲ್ ವರ್ಕ್ ಆಗುತ್ತೆ ಲಕ್ಷ್ಮಿ. ನಾವು ಯಾರಿಗೆ ದುಡ್ಡು ಕೊಡ್ಲಿ,
ಚೆನ್ನಾಗಾಗ್ಲಪ್ಪ, ನೀನು ಏನೋ ತುಂಬ ಶ್ರೀಮಂತನಾಗಪ್ಪ, ಒಳ್ಳೇದಾಗಪ್ಪ. ಈ ದುಡ್ಡು ಕೊಡ್ಬೇಕಂದ್ರೆ ನೀವು ಖರ್ಚು ಮಾಡಿ ಕೊಡ್ತೀರ ಕೆಲವರಿಗೆ. ಯಾರೋ ಒಬ್ರು ಮೋಸ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ, ನಾವು ಕೊಡ್ಬೇಕಂದ್ರೆ ಏನು ಹೇಳ್ತೀವಿ ಗೊತ್ತಾ? ಹಾಳಾಗಿ ಹೋಗ್ಲಿ. ಕೊಡ್ಬೇಕಂತಾನೆ ಹೇಳ್ತೀವಿ, ನನ್ನ ಮಗ ಹಾಳಾಗಿ ಹೋಗ್ಲಿ ಅಂತ. ಈಗ ಫಸ್ಟ್ ಹಾಳಾಗೋದು ನಾನೇ. ತುಂಬಾ ಹುಷಾರಿರ್ಬೇಕು ಇದ್ರಲ್ಲಿ. ಇದೆ ವೆರಿ ಸೆನ್ಸಿಟಿವ್ ಇದೆಲ್ಲ. ನಾನು ಪ್ರತಿ ಒಂದು ಹತ್ರ ನೀವು ಊಟ ಕೊಡಿ, ನೀರು ಕೊಡಿ, ದುಡ್ಡು ಕೊಡಿ, ಅಥವಾ ಏನೇ ಒಂದು ಕೊಡಿ, ಕೊಟ್ಟಾಗೆಲ್ಲ ಆ ಯಾರು ಕೊಡ್ತಿದ್ರು ಅವ್ರಿಗೆ ಬ್ಲೆಸ್ ಮಾಡ್ತಾ ಕೊಡಿ. ನೀವು ತೆಗೆದುಕೊಳ್ಬೇಕು ಅಂತಂದ್ರೂ ಅಷ್ಟೇ, ಬ್ಲೆಸ್ ಮಾಡಿ. ಯೂನಿವರ್ಸ್ ನಿಮಗೆ ಅದನ್ನ 100 ಪಟ್ಟು, 1000 ಪಟ್ಟು, ಲಕ್ಷ ಕೋಟಿ ಪಟ್ಟು ಮಾಡೋದು ಯೂನಿವರ್ಸ್ ಕೆಲಸ. ಅದು ಮಾಡುತ್ತೆ, ಪ್ರೊವೈಡೆಡ್ ಯು ಟೇಕನ್ ದಟ್ ವಿತ್ ಗ್ರಾಟಿಟ್ಯೂಡ್, ನಾಟ್ ವಿತ್ ಕ್ರಿಬ್ಬಿಂಗ್. ಪೀಪಲ್ ಕ್ರಿಬ್, ನನ್ನ ಸ್ಯಾಲ್ರಿ ಸಾಲಿಲ್ಲ, ನನಗೆ ಕೊಟ್ಟಿರೋದು ಸಾಲಿಲ್ಲ, ಬಿಸ್ನೆಸ್ಸಲ್ಲಿ ಇಷ್ಟೇ ಬಂದಿದ್ದು ಅಯ್ಯೋ ಅಂತಂತ ಹೇಳಿ ಅವ್ರ ಹತ್ರ ಹೆಚ್ಚು ಬರೋದಿಲ್ಲ. ಹಣ ಮಲ್ಟಿಪ್ಲೈ ಆಗಲ್ಲ, ದುಪ್ಪಟ್ಟಾಗಲ್ಲ. ಆಲ್ವೇಸ್ ಎಷ್ಟೇ ಬರಲಿ ಥ್ಯಾಂಕ್ಸ್ ಹೇಳಿ. ಅದಕ್ಕೆ ಏನೋ ನೀವು ಈ ಮಂತ್ರ ಏನು ಹೇಳ್ಕೊಟ್ನೋ ಅದನ್ನ ಹೇಳಬೇಕು. ಎಲ್ಲಿ? ಮನಸ್ಸಿನಲ್ಲಿ. ಗಟ್ಟಿ ಆಗಲ್ಲಮ್ಮ. ಮಾರ್ಕೆಟ್ಗೆಲ್ಲ ಹೋಗಿ ಏನೋ ಒಂದು ತೆಗೆದುಕೊಳ್ತೀರಾ ಅನ್ಕೊಳ್ಳಿ, ತರಕಾರಿ ತೆಗೆದುಕೊಂಡ್ಬಿಟ್ಟು ನಿಧಾನ ಹೇಳೋದಲ್ಲ, ಈ ರೀತಿ ಮಂತ್ರ ಹೇಳ್ತಿದ್ದೀನಿ 1 ನಿಮಿಷ ಇರಿ ಅಂತ ಮನ್ಸಲ್ಲಿ ಹೇಳ್ಕೋಬೇಕು. ಓಕೆ, ವೆರಿ ನೈಸ್, ವೆರಿ ನೈಸ್. ಅಂಡ್ ತುಂಬಾ ಜನ ಮಾಡಲ್ಲ. ಇನ್ಫ್ಯಾಕ್ಟ್ ಗುರುಗಳೇ, ಇಷ್ಟೊಂದೆಲ್ಲ ಕ್ವಾಂಟಮ್ ಆಗಿ ನಾವು ಪ್ರತಿಯೊಂದು ಹಣದ ವಿಚಾರದಲ್ಲೂ ವಿ ಹ್ಯಾವ್ ಟು ಗೆಟ್ ಯೂಸ್ ಟು ಅಂತ ಅಂದ್ರೆ ಡೆಫಿನೆಟ್ಲಿ ವಿ ನೀಡ್ ಲಾಟ್ ಆಫ್ ಮೈಂಡ್ ಟ್ರೈನಿಂಗ್, ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್. ವಿ ಆರ್ ಸ್ಟಿಲ್ ಆನ್ ದಿ ಪಾತ್. ನೀವಿದ್ದೀರಾ, ಸೊ ವಿ ಆರ್ ಟ್ರೈನಿಂಗ್ ಇನ್ ಅಸ್ ಇನ್ ಆಲ್ ದಿ ಡೈರೆಕ್ಷನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್, ಅಂಡ್ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ ಗುರುಗಳು ಹೇಳಿದ ಹಾಗೆ, ಒಂದು ಹಣ ಕೊಡುವಾಗ ಇಸ್ಕೊಳ್ಳುವಾಗ ಪ್ರತಿದಿನ ಏನೋ ಒಂದು ಟ್ರಾನ್ಸಾಕ್ಷನ್ಸ್ ನಡೀತಾನೆ ಇರುತ್ತೆ. ಹಣ ತಗೊಳ್ಳೋ ವ್ಯವಹಾರ ಅಂತೂ ನಡೀತಾನೆ ಇರುತ್ತೆ. ಪ್ರತಿ ವ್ಯವಹಾರದಲ್ಲಿ ನಮ್ಮ ಮೈಂಡನ್ನು ನಾವು ಟ್ರೈನ್ ಮಾಡಿ ಹಣದ ವಿಚಾರದಲ್ಲಿ ಹುಷಾರಾಗಿ ಅಷ್ಟೊಂದು ಕಾನ್ಷಿಯಸ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದರೆ ಯು ಗಾಟ್ ಟು ವಾಚ್ ಆ ವಿಡಿಯೋಸ್. ಎವ್ರಿ ವಿಡಿಯೋಸ್ ನೋಡಬೇಕು, ನಮ್ಮ ಕ್ಲಾಸ್ಗೆ ಬರಬೇಕು, ಹಣದ ಬಗ್ಗೆ ಇನ್ನೊಂದಷ್ಟು ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು, ಹಣದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಬೇಕು. ಎಲ್ಲ ಆದಾಗ ಮಾತ್ರ ನಮ್ಮ ಬೇಸಿಕ್ ನೀಡ್ಸ್ ಆಫ್ ಲೈಫ್ ಅಂದರೆ ಬೇಸಿಕ್ ಪಾರ್ಟ್ ಆಫ್ ಲೈಫ್ ಹಣದ ವಿಚಾರದಲ್ಲೂ ನಮ್ಮ ಒಂದು ಚೇಂಜಸನ್ನು ನಾವು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇನ್ನೊಂದಷ್ಟು ವಿಡಿಯೋಸ್ ಬರ್ತಾ ಇರುತ್ತೆ, ಸ್ಪೆಷಲ್ ವಿಡಿಯೋಸ್, ಹೊಸ ಹೊಸ ವಿಚಾರಗಳು ಕಲ್ತ್ಕೊಳ್ಬೋದಾದಂಥ ವಿಡಿಯೋಸ್ ಮಿಸ್ ಮಾಡದೆ ನೋಡಿ. ಇನ್ನು May 26th ಕ್ಲಾಸ್ ಹತ್ರ ಬರ್ತಾ ಇದೆ. ರಿಜಿಸ್ಟ್ರೇಷನ್ಸ್ ತುಂಬ ಫಾಸ್ಟಾಗಿ ಫಿಲ್ ಆಗ್ತಾ ಇದೆ. ಸೊ ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.